ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಂಭೀರ ಪಾರ್ವತಿ ನಂದನ ಸುಂದರ ವದನ ಪಾರ್ವತಿ ನಂದನ ಸುಂದರ ವದನ ಶರ್ವಾಧಿಸುರ ವಂದ್ಯ ಶಿರಬಾಗುವೆನು ಶರ್ವಾಧಿಸುರ ವಂದ್ಯ ಶಿರಬಾಗುವೆನು ಗಣಪತಿಯನ್ನ ಪಾಲಿಸೋ ಗುರುತಿಸಿ ಈ ದಿನವನ್ನು ಆಚರಣೆ ಆರಂಭಿಸಲಾಗಿದೆ. ಈ ದಿನವನ್ನು ಬರೀ ಹಬ್ಬವಲ್ಲ, ಮಹಿಳೆ ತನ್ನ ಹಕ್ಕನ್ನು ಪಡೆಯಲು ಹೋರಾಟಗೈದ ಯಶೋಗಾಥೆ ಪ್ರತೀಕ. ಸಂಯುಕ್ತ ರಾಷ್ಟ್ರಗಳೆಲ್ಲ ಒಂದಾಗಿ 1975 ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಶಸ್ತಿ ವಿತರಣೆ ಮಾಡಲು ಶ್ರೀಮತಿ ಶಕುಂತಲಾ ಪಾಟೀಲ್ ಜವಳಿ ಹಿರಿಯ ಸಾಹಿತಿಗಳು ಕಲಬುರಗಿ ಇವರಿಗೆ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿ ಆಚರಣೆಯ ಶುಭಾಶಯಗಳು. ಯಂತ್ರ ನಾರಸ್ತು ಪೂಜಂತೆ ತಂತ್ರದ ಅಂತೆ ದೇವತಾ ಶ್ಲೋಕದ ಅರ್ಥ ಎಲ್ಲಿ ಹೆಣ್ಣನ್ನು ನಾವು ಪೂಜಿಸುತ್ತೇವೆ ಅಲ್ಲಿ ದೇವತೆಗಳು ಕೂಡ ನೆಲೆಸಿರ್ತಾರೆ ಅಂತ. Day is not only on 8 March, it is every day. Women's Day is every day. Our day is every day. First of all, ಎಲ್ಲರಿಗೂ ನಾನು ಇಲ್ಲಿ ಎಲ್ಲರೂ ಪ್ರೆಸೆಂಟ್ ಇರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಫಾರ್ ಕಾಲಿಂಗ್ ಮೀ ಆಸ್ ಅ ಗೆಸ್ಟ್ ಓವರ್ ಹಿಯರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ವುಮೆನ್ಸ್ ಡೇ ಮೇಡಮ್ ನಮ್ಮ ಶಕುಂತಲಾ ಮೇಡಮ್ ಅವರು ಸಂಕ್ಷಿಪ್ತವಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಯಾರ. ಆ್ಯಂಡ್ 8th March ವಾಸ್ ಈಕ್ವಲ್ ಟು 8 hours ಆಫ್ ವರ್ಕಿಂಗ್. ಇದನ್ನು ಒಂದು ಇದು ಆಗಿತ್ತು ಇನ್ ಎಲ್ಲರೂ ಹೇಳಿದ್ರು ಅಮೇರಿಕಾದಲ್ಲಿ. ಎಸ್, 8th March 8 hours ಆಫ್ ವರ್ಕಿಂಗ್ ಫಾರ್ ವುಮೆನ್ ಅಂತ ಅದೊಂದು 8th March ಅಂತ ಇದ್ದಿದ್ದಕ್ಕೆ ಫಾರ್ 8 hours ಆಫ್ ವರ್ಕಿಂಗ್ ಅಂತ ಆಗಿತ್ತದು. ಆ್ಯಂಡ್ ಫಸ್ಟ್ ಆಫ್ ಆಲ್ ವುಮನ್ ಎಂಪವರ್ಮೆಂಟ್ ಈಸ್ ನಾಟ್ ಓನ್ಲಿ ಬೈ ವುಮೆನ್, ಇಟ್ ಈಸ್ ಬೈ ದ ಸೊಸೈಟಿ, ಇಟ್ ಈಸ್ ಬೈ ದ ಮೆನ್ ವಿ ಹ್ಯಾವ್ ಅರೌಂಡ್ ಅಸ್. ನಮ್ಮ ಹಸ್ಬೆಂಡ್ಸ್ ಇರಲಿ, ನಮ್ಮ ಮಕ್ಕಳಿರಲಿ, ನಮ್ಮ ಬ್ರದರ್ಸ್ ಇರಲಿ, ಯಾರು ಇರಲಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ಅ ವುಮೆನ್ ಟುಡೇ ಬಿಕಾಸ್ ಐ ಹ್ಯಾಡ್ ಅ ಸ್ಟ್ರಾಂಗ್ ವುಮೆನ್ ಬಿಹೈಂಡ್ ಮೀ ವಿಚ್ ಇಸ್ ಮೈ ಮದರ್. ಸಂಘ ಜಿಲ್ಲಾ ಘಟಕ ಕಲಬುರಗಿ ಶ್ರೀಯುತ ಶರಣರ ಚಪ್ಪರ್ಪಂದಿ ಅಣ್ಣವರಿಗೆ ನನ್ನ ಮನದಾಳದ ನಮಸ್ಕಾರವನ್ನು ತಿಳಿಸಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಅವರ ಜೊತೆಗೆ ಏನು ಒಂದು ಈ ಸಂಘದ ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಒಟ್ಟಾರೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಿ ಅವರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನನ್ನೊಟ್ಟಿಗೆ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀಮತಿ ಶಶಿಕಲಾ ಎಸ್ ಪಾಟೀಲ್ ಕಡಗಚ್ಚಿ ಅವರಿಗೂ ಕೂಡ ನಮಸ್ಕಾರಗಳು. ಮತ್ತು ಅದೇ ರೀತಿಯಾಗಿ ಶ್ರೀಮತಿ ವನಿತಾ ಚಂದ್ರಕಾಂತ್ ಗುತ್ತೇದಾರ್ ಅವರಿಗೂ ನಮಸ್ಕಾರ, ಮತ್ತು ಶ್ರೀಮತಿ ಆರಾಧನಾ ಕುಲಕರ್ಣಿ ಅವರು ಮತ್ತು ಡಾಕ್ಟರ್ ಸೀಮಾ ದೇಶಪಾಂಡೆ ಅವರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಲ್ಯಾಣ ಕರ್ನಾಟಕದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂತಹ ಹಿರಿಯ ಸಾಹಿತಿಗಳು ಮತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಆತ್ಮೀಯ ಸಹೋದರಿಯೂ ಆಗಿರುವಂತಹ ಶ್ರೀಮತಿ ಶಕುಂತಲಾ ಪಾಟೀಲ್ ಜವಳಿ ಅವರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸಲಿಕ್ಕೆ ನಾನು ಬಯಸ್ತೀನಿ. ಮತ್ತು ಜೊತೆಗೆ ಏನು 4 ಚಕ್ರ ತಂಡದ ಸರ್ವ ಸದಸ್ಯರು ಮತ್ತು ಬಂದಿರುವಂತಹ ಎಲ್ಲ ಅಣ್ಣ ತಮ್ಮಂದಿರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ನಮಗ ಹೆಂಗಂದ್ರೆ ಹೆಣ್ಮಕ್ಳಿಗೆ ಮಹಿಳಾ ದಿನಾಚರಣೆ ಅಂದ್ರೆ ಹಬ್ಬ ಇದ್ದಂಗ್ರಿ. ಇನ್ನ ಹಬ್ಬ ಅಷ್ಟು ಚಲೋ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ ಗೊತ್ತಿಲ್ಲ, ಆದ್ರೆ ಮಹಿಳಾ ದಿನಾಚರಣೆ ಅಂದ್ರೆ ಹಬ್ಬ ಇದ್ದಂಗ. ಎಲ್ಲರಿಗೂ ವಂದಿಸಿ ಯಾವ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತವಾಗಿ ನಮ್ಮಲ್ಲಿ ಕರೆಸಿ ಯಾವ ಒಂದು ಇದರೊಳಗೂ ನಾವೇನಂತ ಒಂದು ದೊಡ್ಡ ಸಾಧನೆಯನ್ನು ಮಾಡಿಲ್ಲ. ಅದು ನೀವು ದೊಡ್ಡ ಸಾಧನೆ ಅಂತೇಳಿ ನೀವು ತಿಳ್ಕೊಂಡು ನಮ್ಗೆ ಸನ್ಮಾನ ಮಾಡಿದ್ದೀವಿ. ಸನ್ಮಾನಕ್ಕೆ ಭಾಳ ಒಂದು ಮನಪೂರ್ವಕವಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಒಂದು ವಿಭಿನ್ನವಾದ ಕಾರ್ಯಕ್ರಮ ನಾವೆಲ್ಲರೂ ಸೇರಿದ್ದೀವಿ. ಆಮೇಲೆ ಇವಾಗಲೇ ಹಲವಾರು ವಿಷಯಗಳು ಬಂದಿದ್ದಾವೆ. ಮಹಿಳಾ ದಿನಾಚರಣೆ ಹೇಗೆ ಶುರುವಾಯಿತು, ಆಮೇಲೆ ಹೆಣ್ಮಕ್ಳು ಮುಂದೆ ಬರ್ಬೇಕಂದ್ರೆ ಬರೀ ಹೆಣ್ಣು ಒಬ್ಬಳೇ ಹೋರಾಟ ಮಾಡಿದ್ರೆ ಆಗೋದಿಲ್ಲ. ಅಲ್ಲಿ ಒಂದೇ ರಥದ 2 ಗಾಲಿ ಇದ್ದಂತೆ ಹೆಣ್ಣು ಗಂಡು ಇಬ್ಬರೂ ಕೂಡ ಈ ಒಂದು ಹೋರಾಟ ಮಾಡಬೇಕು. ಹೆಣ್ಣು ಮಕ್ಕಳ ಏಳಿಗೆಯಲ್ಲಿ ಇಡೀ ಮಾನವ ಕುಲದ ಏಳಿಗೆ ಇದೆ. ಅಲ್ಲಿ ಗಂಡಸನ ಏನೋ ಹಿಂದೆ ಬೀಳುವಂಥದ್ದು ಆ ಥರ ಇಲ್ಲ ಅನ್ನೋದು ಒಂದು ಗಾದೆ ಇಲ್ಲೇ ಒಂದು ಸಾಕ್ಷಾತ್ಕಾರ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಧ್ಯಾಹ್ನದ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ
ದೂತ ಬಸವ ಅಂಬೇಡ್ಕರ್ ಸಿದ್ಧಾಂತಗಳ ರೀತಿಯಲ್ಲಿ ಭಾಗಿ ಏನು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಬೆಂಗಳೂರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎ ಸೋಮಶೇಖರ್ ಅವರ ಏನು ನಿರ್ದೇಶನ ಮೇರೆಗೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಯಾರನ್ನು ಆಹ್ವಾನಿಸಬೇಕೆಂದರೆ ನಾವು ನಿನ್ನೆ ತಾನೇ ಒಂದೇ ದಿನದಲ್ಲಿ ಇದನ್ನು ಏರ್ಪಾಡು ಮಾಡಿದ್ದೇವೆ. ಸಣ್ಣದಿದ್ದರೂ ಅರ್ಥಪೂರ್ಣವಾಗಿ ಮಾಡೋಣ ಅಂತೇಳಿ ನಮ್ಮ ಪದಾಧಿಕಾರಿಗಳು ನನ್ನ ಆಶೆಯಾಗಿದ್ದು ಅದಂತೆ ನಡೆದಿದೆ ಕಾರ್ಯಕ್ರಮ. ಚಿಕ್ಕದಾದರೂ ಚೊಕ್ಕದಾಗಿರ್ಬೇಕಂತೇಳಿ ಹಿರಿಯರು ಏನು ಹೇಳ್ತಿದ್ದರು, ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾವೆಲ್ಲ ಏನು ಸೇರ್ಕೊಂಡು ಮಾಡಿದ್ದೇವೆ ಅದೊಂದು ಅರ್ಥಪೂರ್ಣ ಆಗಿದೆ ಅಂತೇಳಿ ನನಗೆ ಅನಿಸಿದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಯಾರನ್ನು ಆಹ್ವಾನಿಸಬೇಕು, ಯಾರಿಂದ ಪ್ರಶಸ್ತಿ ಕೊಡಿಸ್ಬೇಕು ಎಂಬ ಒಂದು ಪ್ರಶ್ನೆ ಬಂದಾಗ ನಮಗೆ ಥಟ್ ಅಂತೇಳಿ ತಲೆಗೆ ಬಂದಿದ್ದು ಈ ಭಾಗದ ಹಿರಿಯ ಸಾಹಿತಿಗಳು. ಯಾವತ್ತು ಈ ಕನ್ನಡ ಸಾರಸ್ವತ ಲೋಕಕ್ಕೆ ಸುಮಾರು ತಮ್ಮದೇ ಆದ ಒಂದು 10 ಕೃತಿಗಳನ್ನು ನೀಡಿದಂಥ ಶ್ರೀಮತಿ ಶಕುಂತಲಾ ಪಾಟೀಲ್ ಜವಳಿ ಅವರು ಕಲ್ತಿದ್ದು 7ನೇ ಕ್ಲಾಸ್ ನೋಡಿ, 8ನೇ SLC ಕಲ್ತಿದ್ರು. ಈ ಕನ್ನಡ ಸಾರಸ್ವತ ಲೋಕಕ್ಕೆ ಸುಮಾರು ತಮ್ಮದೇ ಆದ ಒಂದು ಕೃತಿಯಿಂದ ಒಂದು 10 ಕೃತಿಗಳನ್ನು ಹೊರಗೆ ತಂದಿದ್ದಾರೆ. ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚಿಸಿದಾಗ, ಇಲ್ಲ ಸರ್, ಅಂಥವರಿಂದ ಒಂದು ಹಿರಿಯರು ಈ ಭಾಗದ ಒಬ್ಬ ಸಾಹಿತಿಗಳು ಅವರಿಗೆ ಕರೆಸಿ ಒಂದು ಪ್ರಶಸ್ತಿ ಪತ್ರ ಅವರಿಂದ ನೀಡಿದರೆ ಅದೊಂದು ಕಾರ್ಯಕ್ರಮ ಅರ್ಥ ನೀಡುತ್ತದೆ. ಅದಕ್ಕಾಗಿ ನಮ್ಮ ಕರೆಗೆ ಹೋಗೊಟ್ಟು ಏನು ಶಕುಂತಲಾ ತಾಯಿ ಅವರು ಬಂದಿದ್ದೀರಿ, ತಮಗೆ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ಮತ್ತೆ ಮುಖ್ಯ ಅತಿಥಿಯಾಗಿ ಯಾರಿಗೆ ಕರಿಬೇಕು ಅಂದಾಗ ನಮ್ಮಲ್ಲಿ ಯಾವತ್ತೂ ನಮ್ಮ ಬೆನ್ನಿಂದ ಶಕ್ತಿ ಅಂದರೆ ನಮ್ಮ ಶ್ರೀಮತಿ ಉಷಾರಾಣಿ ಪಾಟೀಲ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು. ಅವ್ರು ಬರಬೇಕಾಗಿತ್ತು, ಕೆಲವು ಕಾರಣದಿಂದ ಕೆಲಸ ಒತ್ತಡದಿಂದ ಈ ಮಾರ್ಚ್ ತಿಂಗಳಿದೆ. ನಮ್ಮ ಪೀಡರ್ಗಳಲ್ಲಿ ಬಹಳಷ್ಟು ಒತ್ತಡದ ಕೆಲಸ ಇರ್ತದೆ ಮಾರ್ಚ್ನಲ್ಲಿ. ಅದು ಮಾರ್ಚ್ನಲ್ಲಿ ಮಹಿಳಾ ದಿನಾಚರಣೆ ಬಂದಿದೆ. ಬಹಳ ದಿವಸ ಆಗಿ ಮಾಡಿದ್ರೆ ಅದಕ್ಕೆ ಅರ್ಥ ಸಿಗಲ್ಲ ಅಂತೇಳಿ ನಾವು ಅದನ್ನು ನಿರ್ಣಯ ತೆಗೆದುಕೊಂಡು ಅವರು ಹೆಸರು ಹಾಕಿದ್ದೇವೆ. ಅವರು ಕೆಲವು ಕಾರಣದಿಂದ ಅವರು ಹೋಗಿದ್ದಾರೆ. ಅವರ ಒಂದು ಶುಭಾಶಯ ನಮ್ಮ ಹಿಂದಿದೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿಯಾಗಿ ಯಾರನ್ನು ಕರಿಬೇಕು, ಒಂದು ಮಾತು ಹೇಳಬೇಕಂದ್ರೆ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಂತ ಯಾರಾದರೂ ಇದ್ರೆ ಶ್ರೀಮತಿ ಖುಷಿದಾ ಬಾನು ಮೇಡಮ್ ಅವರು ನಮ್ಮ ಸಂಘದಲ್ಲಿ ಒಳ್ಳೆಯ ಒಂದು ಮಹಿಳಾ ಪದಾಧಿಕಾರಿಯಾಗಿ ಸುಮಾರು ಅವರ ಅಡಿಯಲ್ಲಿ ಸುಮಾರು 3 ಯಶಸ್ವಿ ಕ್ರೀಡಾಕೂಟಗಳನ್ನು ನಾವು ಮಾಡಿದ್ದೇವೆ. ಅವರ ನೇತೃತ್ವದಲ್ಲಿ ಒಂದು ಜೋರಾದ ಚಪ್ಪಾಳಿ ಬರಲಿ. ಯಾಕಂದ್ರೆ ನೆನೆಸ್ಕೋಬೇಕು, ಯಾರು ಕೆಲಸ ಮಾಡಿದ್ದಾರೆ ಅವರ ಹೆಸರು ನಾವು ನೆನೆಸ್ಕೋಬೇಕು. ನಮ್ಮ ಬೆನ್ನಿಂದ ನಿಂತು ಯಾರು ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಮೇಡಮ್ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೋರ್ತೇನೆ. ಅದೇ ರೀತಿ ಇನ್ನೋರ್ವ ಶ್ರೀಮತಿ ಗಿರಿಜಾದೇವಿ, ಸಹಾಯಕ ಇಂಜಿನಿಯರ್. ಇವರು ಈಗ ತಾನೇ ಒಳ್ಳೆ ರೀತಿ ನಮ್ಮ ಸಂಘದ ಪದದ ಹಿಂದೆ ಬೆನ್ನಿಂದ ನಿಂತು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೋರುತ್ತೇನೆ, ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ನೆಚ್ಚಿನ ಆಡಳಿತ ಅಧಿಕಾರಿಗಳು ಯಾವತ್ತೂ ನಮ್ಮ ಕೆಲಸಕ್ಕೆ ಬೆನ್ನೆಂದು ನಿಂತು ಸಾಮಾಜಿಕವಾಗಿ ಯಾವುದೇ ಕಾರ್ಯಗಳಿರಲಿ, ನಾನು ನಿಮ್ಮ ಜೊತೆ ನಿಂತಿದ್ದೇನೆ, ನಿಮ್ಮ ಕಾರ್ಯಕ್ಕೆ ನನ್ನ ಒಂದು ಸಣ್ಣ ಅಲ್ಪ ಕಾಣಿಕೆ ಇದೆ ಅಂತ ಯಾವತ್ತೂ ಬೆನ್ನೆಂದು ನಿಂತಂತ ನಮ್ಮ ಭೀಮಣ್ಣ ನಾಯ್ಕ ಸರ್ ಅವರಿಗೂ ನಾನು ತಮ್ಮ ಅಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ ಹೇಳ್ತೀನಿ. ಇನ್ನೋರ್ವ ಶರಣಜೀವಿಗಳು, ಬಸವಾದಿ ನಾಡಿನಲ್ಲಿ ಆಡಳಿತ ನಡೆಸಿದಂಥ ಶರಣಬಸಪ್ಪ ಪಾಟೀಲ್ ಸರ್ ಅವರು ಯಾವತ್ತೂ ನಮ್ಮ ಕಾರ್ಯಕ್ರಮಕ್ಕೆ ಮೊನ್ನೆ ತಾನೇ ನಾವು ಚಂದ್ರು ಅವರು ದಿನದರ್ಶಿಕೆ, ನಮ್ಮ ಸಂಘದ ದಿನದರ್ಶಿಕೆ ಬಿಡುಗಡೆ ಮಾಡ್ಬೇಕಂದ್ರೆ ಯಾರಿಗೆ ಮಾತಾಡ್ಬೇಕಂದಿತ್ತು. ಇಲ್ಲ ಸರ್, ನಾನು ಶರಣಗೌಡ್ರಿಗೆ ಮಾತಾಡ್ತೀನಿ, ಮತ್ತೆ ನಮ್ಮ ಇನ್ನೊಬ್ಬರಾದಂಥ ಮಂಜುನಾಥ್ ಧೂಳಿ ಅವರಿಗೂ ಮಾತಾಡ್ತೀನಿ. ಅವರ ಇಬ್ಬರ ಕಾಣಿಕೆಯಿಂದ ನಮ್ಮ ಸಂಘದ ದಿನದರ್ಶಿಕೆ ಹೊರ ಬಂದಿದೆ. ಆದ ಕಾರಣ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ.
ತುಂಬಿಸಿ ಸಂಸಾರದ ಕಣ್ಣಾಗಿ ಸಂಸಾರದ ದೋಣಿಯನ್ನು ಕಷ್ಟ ಕಾರ್ಪಣ್ಯಗಳೆಂಬ ಅಲೆಗಳಲ್ಲಿ ಎದುರಿಸುವ ಬದುಕನ್ನು ಸಾರ್ಥಗೊಳಿಸುವ ಸಾರಥಿಗೆ ನನ್ನ ನಮನಗಳು. ಇಂದು ಯಾವುದೇ ಸಾಮಾನ್ಯ ದಿನವಲ್ಲ, ಇದು ಶಕ್ತಿ, ಸಮಾನತೆ ಮತ್ತು ಸ್ಫೂರ್ತಿಯ ಆಚರಣೆಯಾಗಿದೆ. ಎಲ್ಲಾ ಮಹಿಳೆಯರು ನಮ್ಮ ಸಮಾಜಕ್ಕೆ ನೀಡಿದ ಗಮನಾರ್ಹ ಕೊಡುಗೆಗಳಿಗಾಗಿ ನಾವು ಅವರನ್ನು ವಂದಿಸುವ ದಿನವಾಗಿತ್ತು. ಇದೀಗ ಎಲ್ಲರಿಗೂ ನಮ್ಮ ಕರೆಯನ್ನು ಕೊಟ್ಟು ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.